ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಾತರ್ಕಿ ಗ್ರಾಮದಲ್ಲಿ ಮನೆಗಳ ಮಂಜೂರಾತಿಗಾಗಿ ಕೇವಲ ಜಿಪಿಎಸ್ ಮಾಡಲಾಗಿದ್ದು, ಗ್ರಾಮಸ್ಥರು ಮಾಡುತ್ತಿರುವ ಕರ ವಸೂಲಿ ಆರೋಪ ಸಂಪೂರ್ಣ ಸುಳ್ಳು ಮತ್ತು ಸತ್ಯಕ್ಕೆ ದೂರವಾದದ್ದು ಎಂದು ಮದ್ಲಾಪುರ ಗ್ರಾಮ ಪಂಚಾಯಿತಿ ಕರ ವಸೂಲಿಗಾರ ಸಿದ್ದಲಿಂಗಪ್ಪ ಸ್ಪಷ್ಟಪಡಿಸಿದ್ದಾರೆ. ಕಾನೂನುಬದ್ಧವಾಗಿ ಸರ್ಕಾರದ ನಿಯಮದಂತೆ ಮಾತ್ರ ಕರ ವಸೂಲಿ ಮಾಡಲಾಗಿದ್ದು, ಎಲ್ಲಾ ರಶೀದಿಗಳು ಹಾಗೂ ದಾಖಲೆಗಳು ಲಭ್ಯವಿವೆ ಎಂದು ಅವರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ 7 ಗ್ರಾಮಗಳಲ್ಲೂ ಜನರು ಕರವನ್ನ ಸರ್ಕಾರದ ನಿಯಮಾನುಸಾರ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದ್ದು, ತಮ್ಮ ಮೇಲಿನ ಆರೋಪಗಳನ್ನ ಸಾಬೀತುಪಡಿಸಲು ದಾಖಲಾತಿಗಳನ್ನ ಪರಿಶೀಲಿಸಬಹುದು ಎಂದು ಸಿದ್ದಲಿಂಗಪ್ಪ ತಿಳಿಸಿದ್ದಾರೆ. ಕರವಸೂಲಿಗಾರನಾಗಿದ್ದು ನಿನ್ನೆ ನಡೆದಂಥ ಆರೋಪಗಳು ಅಲ್ಲಿ ಜನರು ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಹೇಳಿದ್ದಾರೆ. ಮನೆಗಳು ಬಂದವ, ಮನೆಗಳದ್ದು ಟ್ಯಾಕ್ಸ್ ಇದು 5,100 ಇಂಗಿಸ್ಕೋಣ ಅಂತೇಳಿ ಸುಳ್ಳು ಆರೋಪ ಕೊಟ್ಟಿರುತ್ತಾರೆ. ಅದೆಲ್ಲ ಸುಳ್ಳು. ಯಾಕಂದ್ರೆ ಕೆಲವು ಬೇಡವಾದ ವ್ಯಕ್ತಿಗಳು ನನ್ನ ಬಗ್ಗೆ ಇಲ್ಲದ ಆರೋಪ ಮಾಡಿರುತ್ತಾರೆ. ಅಲ್ಲಿ ನಾವು ಆ್ಯಕ್ಚುಲಿ ಮನೆ ಬಂದಿದ್ದು, ಮನೆ ಬಂದ ಸಲಗೆ ನಾವೇನು ಮಾಡಿದ್ವಿ, ನಮ್ಮದು 7 ಹಳ್ಳಿ 3 ಕ್ಯಾಂಪ್ ಬರ್ತವೆ ಮದ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ. ನಾವು ಕರ ವಸೂಲಿ ಮಾಡಿದಂಗೆ ಅದೇ ಟೈಮ್ ನಾವು ಮನೆ ಬಂದಿದ್ವಲ್ಲ, ಎರಡು ಕರ ವಸೂಲು ಆದಂಗೆ ಅತ್ತ, ಹಂಗೆ ಮನೆ GPS ಮಾಡಿದಂಗೆ ಅತ್ತ ಅಂತೇಳಿ ನಾವು ಕರ ವಸೂಲಿ ಮಾಡಿದ್ದೀವಿ ಹೊರತು ನಾವು ಜನರ ಹತ್ರ ಯಾವುದೇ ರೀತಿಯ ನಾವು ಹಣ ದುರುಪಯೋಗ ನಾವು ಮಾಡ್ಕೊಂಡಿಲ್ಲ, ಹಣ ಇಸ್ಕೊಂಡಿಲ್ಲ ಯಾರ ಹತ್ರ. ನಿನ್ನೆ ಮಾಡಿದ್ದೆಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ ಅಂತೇಳಿ ನಾನು ಒಂದು 2 ಮಾತು ಹೇಳಿ. ಅಲ್ಲ, ಈಗ ಏನಂತಂದರೆ ಕಾತರ್ಕಿ ಗ್ರಾಮಸ್ಥರು ಒಂದು ರೀತಿಯಲ್ಲಿ ಏನಂತಾರೆ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ಜನತಾ ಮನೆ ಹೆಸರಲ್ಲಿ ಹಣ ರಿಸಿಪ್ಟ್ ಕೊಟ್ಟಿಲ್ಲ, ಇವ್ರು ಹಣ ವಸೂಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಇದೇ ಮಾಧ್ಯಮದ ಮೂಲಕ ಆರೋಪ ಹೇಳಿದರು. ಹೌದು ಸರ್. ಇಲ್ಲ ಸರ್, ಗ್ರಾಮ ಪಂಚಾಯತ್ ಅಲ್ಲಿ ಜನತಾ ಮನೆ ಬಂದಿದ್ದೇನು ಕರೆವು. ಬಟ್ ಏನಂದರೆ ನಾವು ಟ್ಯಾಕ್ಸ್ ವರ್ಷ ಹೆಂಗೆ ಮಾಡ್ತಿದ್ವಲ್ಲ ಅದೇ ಥರ ವಸೂಲಿ ಮಾಡ್ತಿದ್ವಿ. ಮಾಡೋ ಟೈಮ್ನಾಗ ಏನಾಯ್ತು ಅಂದ್ರೆ ನಾವು ಜನತಾ ಮನೆ ಬಂದಿದ್ವಲ್ಲ, ಈಗ ಮನೆಗೆ ಹೋದರೆ ಯಾರು ವಸೂಲಿ ಅಷ್ಟು ಜಲ್ದಿ ಕೊಡಲ್ಲ. ಜನತಾ ಮನೆ ಬಂದವ ಅಂತಂದ್ರೆ ಸ್ವಲ್ಪ ಏನಾದರೂ ಒಂದು ವಸೂಲಿ ಆಗುತ್ತೆ. ನಮಗೆ ಟಾರ್ಗೆಟ್ ಇರುತ್ತೆ ಸರ್, ವರ್ಷಕ್ಕೆ ಇಷ್ಟ ಅಂತೇಳಿ. ನಮ್ದು ಇನ್ನೂ 24 ಲಕ್ಷ ಬ್ಯಾಲೆನ್ಸ್ ಐತೆ ಸರ್. ಈಗ ವಸೂಲಿ ಮಾಡಬೇಕು, ಇಲ್ಲಾಂದ್ರೆ ನಮಗೆ ಮತ್ತೆ ಮೇಲಧಿಕಾರಿಗಳು ನಮ್ಗೆ ಇದು ಮಾಡ್ತಾರೆ. ಅಲ್ಲ ಸರ್, ಈಗ ಏನಂತಂದ್ರೆ ಈಗ ಯಾವ್ಯಾವ ರೀತಿಯಲ್ಲಿ ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ರೆ ಕಾನೂನುಬದ್ಧವಾಗಿ ನಾವು ಏನೈತೆ ರಿಸಿಪ್ಟ್ ಕೊಟ್ಟಿವ್ರಿ, ಅವ್ರು ಯಾವುದೋ ಒಂದು ರಿಸಿಪ್ಟ್ ಕೊಟ್ಟಿಲ್ಲ ಅದೇನಂತ ಹೇಳಿದ್ರು ಸರ್. ರಿಸಿಪ್ಟ್ಗೂ ನಾವು ತೋರಿಸ್ತೀವಿ ಸರ್, ನಿಮ್ಮ ಮುಖಾಂತರ ರಿಸಿಪ್ಟ್ ಯಾವ ಕಟ್ಟಾರ ಅಂತೇಳಿ ತೋರಿಸ್ತೀವಿ ಸರ್. ಅವ್ರು ಯಾವುದೋ ಒಂದು ಬೇಕಿಲ್ದ ನಮ್ಮ ಮ್ಯಾಗ ಆರೋಪ ಮಾಡಿದ್ದಾರೆ ಅವರು. ಹಾಗಾಗಿ ನಾವೆಲ್ಲ ರಿಸಿಪ್ಟ್ ಬೇಕಾದ್ರೆ ಕೊಟ್ಟಿದ್ದು ಎಲ್ಲ ರಿಸಿಪ್ಟ್ ನನ್ನ ಹತ್ರ ಇದಾವ, ಎಲ್ಲ ತೋರಿಸ್ತೀನಿ. ಅವ್ರು ಬೇಕಿಲ್ದ ವ್ಯಕ್ತಿಗಳನ್ನ ಕರ್ಕೊಂಬಂದು ಏನೋ ಒಂದು ಮಾಡ್ಯಾರ. ಇದೆಲ್ಲ ಸುಳ್ಳು ಆರೋಪ ಅವರೆಲ್ಲ ಮಾಡಿದ್ದು. ಅಲ್ಲ ಸರ್, ಇಲ್ಲ ಸಲ್ಲದ ಆರೋಪ ಮಾಡ್ಯಾರ ಬೇಕಿಲ್ಲದ. ಹಂಗಾಗಿ ನಾವು ಎಲ್ಲ ರಿಸಿಪ್ಟ್ ಕೊಟ್ಟಿವಿ ಅಂತ ತೋರಿಸ್ತೀವಿ ಸರ್. ನಿಮ್ಮ ಮುಖಾಂತರ ಎಲ್ಲ ರಿಸಿಪ್ಟ್ ತೋರಿಸ್ತೀವಿ ಸರ್. ಅಲ್ಲ ಸರ್, ಈಗ ಅಲ್ಲಿ ಕೆಲವೊಬ್ಬರು ಗೋಡನ್ಗಳದು ಅದು ಇದು ಅಂತ ಹೇಳಿದಾರಲ್ಲ. ಗೋಡಂದು ಕಟ್ಟಿದ್ದು ರಿಸಿಪ್ಟ್ ಐತಲ್ಲ ಸರ್. ಎಲ್ಲ ಗೋಡಂದು 5 ವರ್ಷದ ಬ್ಯಾಲೆನ್ಸ್ ಇದೆ ಸರ್. ಅಲ್ಲಿ ಗೋಡಂದು ಕಟ್ಟಿದ್ದು ರೆಡ್ಡಿ ಅವರಾಗೆ ಫೋನ್ ಮಾಡಿ ನಮ್ದು ಟ್ಯಾಕ್ಸ್ ಐತಪ್ಪ ವಸೂಲಿ ಇದು ಟ್ಯಾಕ್ಸ್ ಕಟ್ಕೊಂಡವ್ರು ಅಂತ ಅವರಾಗೆ ಫೋನ್ ಮಾಡಿ ಸಲ ನಾವು ಹೋಗಿವಿ. ನಾವು ವರ್ಷ ಮಾಡ್ತಿದ್ವಿ, ಬಟ್ ಅವರು ಎಲ್ಲಿ ಇದ್ದಿಲ್ಲ. ಹಂಗಾಗಿ ಫೋನ್